ರಾಜ್ಯಪಾಲರ ನಡೆ ಸರಿ ಇದೆ ಅಂತ ಹೈಕೋರ್ಟ್ ಹೇಳ್ತಿದಂತೆ ಬಿಜೆಪಿ ಇದನ್ನೇ ಅಸ್ತ್ರ ಮಾಡಿಕೊಳ್ಳೋದಕ್ಕೆ ಮುಂದಾಗಿದೆ. ಹೀಗಾಗಿ ಸಿಎಂ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದೆ. ನಿನ್ನೆಯೇ ರಾಜ್ಯದಲ್ಲಿ ಪ್ರತಿಭಟನೆ ಕೂಡ ನಡೆಸಲಾಗಿದೆ. ಈ ಸುದ್ದಿಯನ್ನು ನೋಡೋಣ ಜಟಾಪಟಿ ನ್ಯೂಸ್ ಟಾಪ್ 9 ನಲ್ಲಿ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ನೀಡಿದ ಅನುಮತಿಯನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಹೈಕೋರ್ಟ್ ತೀರ್ಪು ಎತ್ತಿ ಹಿಡಿಯುತ್ತಿದ್ದಂತೆ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಬಿಜೆಪಿ ಆಗ್ರಹಿಸುತ್ತಿದೆ. ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆ ನಡೆಸಿದೆ. ಬೆಂಗಳೂರು ಸೇರಿದಂತೆ ಕಲಬುರಗಿ, ಚಾಮರಾಜನಗರ, ರಾಮನಗರ, ಕೊಪ್ಪಳ, ಬಾಗಲಕೋಟೆ, ದಾವಣಗೆರೆ, ರಾಯಚೂರು, ಹಾಸನದಲ್ಲಿ ಭಾರೀ ಪ್ರತಿಭಟನೆ ನಡೆಸಲಾಗಿದೆ. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಮತ್ತು ಸಚಿವರು ಸಿಎಂ ಬೆನ್ನಿಗೆ ನಿಂತಿದ್ದಾರೆ. ಬಿಜೆಪಿ ನಾಯಕರು ಹೋರಾಟ ಮಾಡ್ತಿದ್ರೆ ಕೈ ಕಾರ್ಯಕರ್ತರು ಸುಮ್ಮನೆ ಕೂರಲಿಲ್ಲ. ನಮ್ಮ ನಾಯಕನ ರಾಜೀನಾಮೆ ಕೇಳ್ತೀರಾ ಎನ್ನುತ್ತಲೇ ಬೆಂಗಳೂರಿನ ರಸ್ತೆಗಿಳಿದ್ರು. ರಾಜೀನಾಮೆ ಕೇಳುವ ನೈತಿಕತೆ ನಿಮಗೆಲ್ಲಿದೆ ಅಂತ ಹೋರಾಟ ನಡೆಸಿದ್ರು. ಬಿಜೆಪಿ ನಾಯಕರ ಭಾವಚಿತ್ರಗಳಿಗೆ ಬೆಂಕಿ ಇಟ್ಟರು. ಹೈಕೋರ್ಟ್ ತೀರ್ಪಿನ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಸಿಎಂ ಸಿದ್ದರಾಮಯ್ಯ ಅನೇಕ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು. ಗ್ಯಾರಂಟಿ ಯೋಜನೆಗಳಿಗೆ ಬಿಜೆಪಿ ವಿರೋಧ ಮಾಡಿದ್ರು ಅಂತಲೂ ಆರೋಪ ಮಾಡಿದ್ರು. ಇದೇ ಕಾರಣಕ್ಕೆ ಕಪ್ಪು ಮಸಿ ಬಳಿಯುವ ಯತ್ನ ನಡೀತಿದೆ ಅಂತ ಬೆಂಕಿಯನ್ನೇ ಉಗುಳಿದ್ರು. ಇದಕ್ಕೆ ಸಿಟಿ ರವಿ ಗ್ಯಾರಂಟಿ ಯೋಜನೆಗಳು ಭ್ರಷ್ಟಾಚಾರಕ್ಕೆ ಲೈಸೆನ್ಸ್ ಅಂತ ಪ್ರಶ್ನೆ ಮಾಡಿದ್ರು. ಬಡವರ ಪರವಾದಂತ ನಮ್ಮ ಕಾರ್ಯಕ್ರಮಗಳನ್ನ ವಿರೋಧ ಮಾಡಿದ್ರು. ಹಿಂದೇನು ವಿರೋಧ ಮಾಡಿದ್ರು 2018ರಿಂದ 13ರಿಂದ 18ವರೆಗೆ ಬಡವರಿಗೆ ವಿರುದ್ಧವಾಗಿರ್ತಕ್ಕಂಥವ್ರು ಬಿಜೆಪಿ. ಈಗಾದ್ರೂ ಮಾಡಿ ಸರ್ಕಾರಕ್ಕೆ ಕಪ್ಪು ಮಸಿಯನ್ನ ಬಳಿಬೇಕು ಅಂತಕ್ಕಂಥದ್ದು ಅವರ ದುರಾಲೋಚನೆ. ಪ್ರಶ್ನೆ ಬಂದಿರೋದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ, ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಅಲ್ಲ. ಗ್ಯಾರಂಟಿ ಯೋಜನೆಗಳ ಕಾರಣಕ್ಕೆ ಭ್ರಷ್ಟಾಚಾರ ನಡೆಸೋದಕ್ಕೆ ಲೈಸೆನ್ಸು ಅಥವಾ ಬಾರಕೋನ್ ಮಾಫ್ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಭಾವಿಸಿದ್ದೀರಾ? ಸಿಎಂ ಮತ್ತು ಸಿಟಿ ರವಿ ಮಾತಿನ ಕದನ ಇಷ್ಟಕ್ಕೆ ನಿಲ್ಲಲಿಲ್ಲ. ಹೈಕಮಾಂಡ್ ನಾಯಕರು ನನ್ನ ಜತೆಗಿದ್ದಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಈ ಮಾತಿಗೆ ಸಿಟಿ ರವಿ ರಾಹುಲ್ ಗಾಂಧಿ ಭ್ರಷ್ಟಾಚಾರಗಳಿಂದ ಪಕ್ಷ ಉಳಿಸ್ತಾರ ಅಂತ ಕೇಳಿದ್ರು. ನನ್ನ ಜೊತೆನಲ್ಲಿ ನಮ್ಮ ಎಲ್ಲ ಮಿನಿಸ್ಟ್ರಿಗಳು ಇನ್ಕ್ಲೂಡಿಂಗ್ ದಿ ಡೆಪ್ಟಿ ಚೀಫ್ ಮಿನಿಸ್ಟರ್, MLAಗಳು, ಪಾರ್ಟಿ ಮುಖಂಡರುಗಳು, ಪಾರ್ಟಿ ಕಾರ್ಯಕರ್ತರು ಮತ್ತೆ ಹೈಕಮಾಂಡ್ ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ. ರಾಹುಲ್ ಗಾಂಧಿ ಅವರೇ, ಭ್ರಷ್ಟಾಚಾರಿಗಳಿದ್ರೆ ಮಾತ್ರ ನಿಮ್ಮ ಪಾರ್ಟಿ ಉಳಿಯೋದು, ಭ್ರಷ್ಟಾಚಾರಿಗಳ ಮೇಲೆ ಕ್ರಮ ತಗೊಂಡ್ರೆ ನಿಮ್ಮ ಪಾರ್ಟಿ ಮುಳುಗೋಗುತ್ತೆ ಅನ್ನುವಂತ ಭಾವನೆಯನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ಭ್ರಷ್ಟಾಚಾರಿ ಇದ್ರೆ ಮಾತ್ರ ನಿಮ್ಮ ಪಾರ್ಟಿ ಅನ್ನೋದಿದ್ರೆ ಉಳಿಸ್ಕೊಳ್ಳಿ. ಇನ್ನು ಇಡೀ ಪ್ರಕರಣದ ಬಗ್ಗೆ ಡಿಸಿಎಂ ಡಿಕೆ ಜೆಡಿಎಸ್ ಬಿಜೆಪಿ ಕಡೆಗೆ ಬೊಟ್ಟು ಮಾಡಿದ್ದಾರೆ. ಇದಕ್ಕೆ ಕೌಂಟರ್ ಕೊಟ್ಟ ಸಿಟಿ ರವಿ ಹಗರಣ ಮಾಡೋದಕ್ಕೆ ನಾವು ಹೇಳಿದ್ವಾ ಅಂತ ಗರಂ ಆದ್ರು. ಇದು ಬಿಜೆಪಿಯವರು JDSನ ಕುತಂತ್ರ. ಆ ಕುತಂತ್ರಕ್ಕೆ ನಮ್ಮ ಪಕ್ಷ, ನಮ್ಮ ಸರ್ಕಾರ ಜಗ್ಗುದಿಲ್ಲ, ಬಗ್ಗುದಿಲ್ಲ. ವಾಲ್ಮೀಕಿ ಹಗರಣ ಮಾಡೋದಕ್ಕೆ ಬಿಜೆಪಿ JDS ಕುಮ್ಮ ಕೊಟ್ಟಿತ್ತ? ಬಿಜೆಪಿ JDS ಕೈವಾಡ ನಮ್ಮ ಮಾಹಿತಿ ಮುಚ್ಚಿಡೋದು ಇದು ನಮ್ಮ ಕೈವಾಡವಾ? ಮೂಢಾಸ್ತ್ರ ಹಿಡಿದುಕೊಂಡು ಬಿಜೆಪಿ ನಾಯಕರು ಸಿದ್ದರಾಮಯ್ಯನವರ ಸಿಎಂ ಕುರ್ಚಿಗೆ ಗುರಿ ಇಟ್ಟಿದ್ದಾರೆ. ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಶತಾಯ ಗತಾಯ ರಾಜೀನಾಮೆ ಕೊಡಬೇಕು, ಇಲ್ಲದಿದ್ರೆ ಹೋರಾಟ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ರಾಜ್ಯದ ಹಿತದೃಷ್ಟಿಯಿಂದ, ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಇಂಥ ಒಂದು ಭ್ರಷ್ಟಾಚಾರದ ಕಳಂಕವನ್ನು ಹೊತ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರು ತತ್ಕ್ಷಣ ರಾಜೀನಾಮೆ ನೀಡಬೇಕು ಅಂತೇಳಿ ಮತ್ತೊಮ್ಮೆ ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಅದರಿಂದ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು, ಪ್ರಾಸಿಕ್ಯೂಷನ್ ಎದುರಿಸಬೇಕು. ರಾಜೀನಾಮೆ ಕೊಟ್ಟರೆ ನಮ್ಮ ಹೋರಾಟದ ಅವಶ್ಯಕತೆ ಮತ್ತೆ ಬರೋದಿಲ್ಲ, ಜನರಿಗೆ ನ್ಯಾಯ ಸಿಗ್ತದೆ. ಅದರಿಂದ ಒಂದು ಸಮಯ ಅವರು ಕೊಡಲೇ ಇಲ್ಲ ಅಂದರೆ ಇನ್ನೊಂದು ಸಾರಿ ನಮ್ಮ ಹೋರಾಟವನ್ನು ನಾವು ಪ್ರಾರಂಭ ಮಾಡಬೇಕು. ಒಂದು ಕಡೆ ಬಿಜೆಪಿ ಸಿಎಂ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಆಗ್ರಹ ಮಾಡ್ತಿದ್ರೆ ಕಾಂಗ್ರೆಸ್ ನಾಯಕರು ಇದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಮಾತನಾಡಿ ಇದೊಂದು ರಾಜಕೀಯ ಸಂಘರ್ಷ ಅಂತ ಹೇಳಿದ್ರೆ MB ಪಾಟೀಲ್ ಸರ್ಕಾರ ಅಸ್ಥಿರಗೊಳಿಸುವ ಹುನ್ನಾರ ಅಂತ ಹೇಳಿದ್ರು. ಇವತ್ತು ರಾಜ್ಯಪಾಲರು ಕಚೇರಿ ಆಗಲಿ, ಬೇರೆ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಬಿಜೆಪಿಯವರು ನಾನಾ ರೀತಿಯ ಒತ್ತಡಗಳನ್ನು ತರ್ತಾ ಇದ್ದಾರೆ. ಇದೊಂದು ರಾಜಕೀಯ ಸಂಘರ್ಷನೂ ಹೌದು. ಡೆಲ್ಲಿ ಆಯಿತು, ವೆಸ್ಟ್ ಬೆಂಗಾಲ್ ಆಯಿತು, ತಮಿಳುನಾಡು ಆಯಿತು, ಎಲ್ಲ ಕಡೆನೂ ಇದನ್ನ ವಿರೋಧ ಪಕ್ಷಗಳನ್ನ ಹತ್ತಬೇಕು, ಏನು ಸರ್ಕಾರಗಳು ರಚನೆ ಆಗಿದೆ ಅವನ್ನ ಅಸ್ಥಿರಗೊಳಿಸಬೇಕು ಅಂತ ಪ್ರಯತ್ನದ ಮುಂದುವರೆದ ಭಾಗ ಇದು. ಅತ ಕೇಂದ್ರ ಸಚಿವ HDK ಸಿಎಂ ಸಿದ್ದರಾಮಯ್ಯಗೆ ಸೈಲೆಂಟ್ ಆಗಿಯೇ ಕಾಲೆಳೆದ್ರು. ನಾನು ರಾಜೀನಾಮೆ ಕೇಳಿಲ್ಲ, ಜನರಿಗೆ ಬಿಟ್ಟಿದ್ದೇನೆ ಅಂದ್ರು. ಈ ಮಾತಿಗೆ ಉತ್ತರ ಕೊಟ್ಟ ಸಿಎಂ ಅವರೇ ಬೇಲ್ ಮೇಲೆ ಆಚೆ ಇದ್ದಾರೆ ಅಂತ ಕೌಂಟರ್ ಕೊಟ್ಟರು. ನಾನು ಅವತ್ತು ಒತ್ತಾಯ ಮಾಡಿಲ್ಲ, ನಾನೇನು ಎಲ್ಲೋ ರಾಜೀನಾಮೆ ಯಾರ್ದು ಒತ್ತಾಯ ಮಾಡಿಲ್ಲ. ಇರೋ ಪರಿಸ್ಥಿತಿಗಳನ್ನು ಜನತೆಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜನ ತಂದು ನಿಮಗೆ ಬೇಲ್ನಲ್ಲಿ ಇದ್ದೀರಲ್ಲಪ್ಪ,
ನಿಮ್ಗೆ ಅಪ್ಲೈ ಆಗುತ್ತೆ ಇಲ್ವೋ ಅಂತ ಕೇಳಿ. ಯಾಕೆಂತಂದ್ರೆ ಅವರೇ ಬೇಲ್ ಮೇಲೆ ಇದ್ದಾರಲ್ಲ. ಇನ್ನು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಮಾಧ್ಯಮ ಪ್ರಕಟಣೆ ಮೂಲಕ ಆಕ್ರೋಶ ಹೊರಹಾಕಿದ್ದಾರೆ. ಮೋದಿ ಶಾ ಆಡಳಿತ ರಾಜ್ಯಪಾಲರ ಕಚೇರಿಯನ್ನ ದುರ್ಬಳಕೆ ಮಾಡಿಕೊಳ್ತಿದೆ. ಕರ್ನಾಟಕ ರಾಜ್ಯಪಾಲರಿಂದ ಸರ್ಕಾರ ಅಸ್ಥಿರಗೊಳಿಸುವ ಯತ್ನ ನಡೆದಿದೆ. ರಾಜ್ಯಪಾಲರು ಸಂವಿಧಾನ ಅದರ ಸ್ಫೂರ್ತಿಗೆ ಬದ್ಧರಿರಬೇಕು. ಆದರೆ ದೆಹಲಿ ದರ್ಬಾರ್ಗೆ ಕರ್ನಾಟಕವನ್ನ ಮಂಡಿ ಉರಿಸುವ ಯತ್ನ ನಡೆದಿದೆ ಅಂತ ಹೇಳಿದರು.